ಶ್ರೀ ಗುರು ರಾಘವೇಂದ್ರ ಪ್ರಸನ್ನ ಪಾಲಕರಿಗೆ ನಮಸ್ಕಾರ, ಶಿಕ್ಷಕ ವೃಂದಕ್ಕೆ ನಮಸ್ಕಾರ. ಇವತ್ತಿನ ವಿಷಯ ಏನಂದ್ರೆ ನಮ್ಮ ನವೋದಯ ಸೈನಿಕ ಶಾಲೆ ಪೂರ್ವ ತರಬೇತಿ ಕೇಂದ್ರ ಸಿಂದಗಿ ಇಲ್ಲಿ ನಾನು ಸುಮಾರಾಗಿ 30 ವರ್ಷ ನವೋದಯ ಸೈನಿಕ್ ಸ್ಕೂಲ್ ಕೋಚಿಂಗ್ ಕ್ಲಾಸ್ ಹೇಳಿದ್ದು ತಮಗೆಲ್ಲರಿಗೂ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ನಾನು ಬಹಳ ಪರಿಚಯವಾಗಿದ್ದೇನೆ. ಅದು ನಿಮಗೆಲ್ಲರಿಗೂ ಗೊತ್ತು. ಈಗ ಮುಖ್ಯವಾದ ವಿಷಯ, ರಿಟೈರ್ಡ್ ಟೀಚರ್ಗಳು ಜೋಶಿ ಸರ್ ನೀವೇನು ಕಲಿಸಿರಿ ಅದನ್ನು ವಿಡಿಯೋ ಮಾಡಿ ಇಡ್ರಿ, ಎಲ್ಲರಿಗೂ ಉಪಯೋಗ ಆಗ್ತದಂತ ನಮ್ಮ ನಿವೃತ್ತ ಶಿಕ್ಷಕರ ಮಾರ್ಗದರ್ಶನದಂತೆ ನಾನು ನವೋದಯ ಪ್ರವೇಶ ಪರೀಕ್ಷೆಯನ್ನು ನಾನು ವಿಡಿಯೋ ಮಾಡಿದ್ದೇನೆ. ತಾವೆಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳಬೇಕು. ಈಗ ನವೋದಯ ಬೇಸಿಕ್ ಅಭ್ಯಾಸ ಏನದ ಅಂದ್ರೆ NCB 01 ಅದನ್ನು ಬೇಸಿಕ್ ನವೋದಯ ಅಭ್ಯಾಸ ಈಗ ಆಲ್ರೆಡಿ 7 ಚಾಪ್ಟರ್ ಅಭ್ಯಾಸವನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ನೀವು ಅವುಗಳನ್ನು ಕ್ರಮಬದ್ಧವಾಗಿ ನೀವು ದಿನಾಲು ಕನಿಷ್ಠ 3ರಿಂದ 4 ತಾಸು ಅಭ್ಯಾಸವನ್ನು ರಿವಿಷನ್ ಮಾಡಿಸಿದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ನವೋದಯ ಫಲಿತಾಂಶ ದೇವರ ಆಶೀರ್ವಾದದಿಂದ ಪಡೀತಾರ. ಇನ್ನು ಎರಡನೇದು, ಈ ಅಭ್ಯಾಸವನ್ನು ಕ್ರಮಾನುಸಾರವಾಗಿ ಅಂದ್ರೆ ಒಂದು ಉದಾಹರಣೆ ಹೇಳಬೇಕಾದ್ರೆ ಒಂದು ಚಾಪ್ಟರ್ದಲ್ಲಿ ಎಷ್ಟು ಗಣಿತ ಇರ್ತಾವಲ್ಲ ಅವುಗಳನ್ನು ರಿವಿಷನ್ ಮಾಡಬೇಕು ನೀವು. ಅಂದರೆ ಎಲ್ಲ ಗಣಿತಗಳನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋದರಿಂದ ಆ ಅಭ್ಯಾಸ ಏನಾಗಿಬಿಡ್ತದೆ, ರಿವಿಷನ್ ಪರ್ಫೆಕ್ಟ್ ಆಗಿಬಿಡ್ತಾರೋ. ಆಮೇಲೆ ಸರಳ ಬಡ್ಡಿ ಬರ್ತಾವ ಅಂತ ಸರಳ ಬಡ್ಡಿ ಒಂದೇ 2 ಗಣಿತಗಳನ್ನು ನೋಡಬಾರ್ದು. ಕನಿಷ್ಠ 50 ಉದಾಹರಣೆಗಳನ್ನು ನೋಡುವುದರಿಂದ ಅವರಿಗೆ ಮುಂದಿನ ಗಣಿತಗಳು ತಾವೇ ಸ್ವಂತ ವಿಚಾರ ಮಾಡುವಂಥ ಶಕ್ತಿ ಬರ್ತವೆ. ಅದಕ್ಕೆ ಈ ವಿಡಿಯೋಗಳನ್ನು ನಾನು ಮಾಡಿದ್ದು. ಈಗ ಸುಮಾರಾಗಿ 15 ಅಧ್ಯಾಯವನ್ನು ನಾವು ವಿಡಿಯೋ ಮಾಡಿದ್ದೀವಿ. ಅದನ್ನೆಲ್ಲರೂ ದಿನಾಲು ನಾವು ಅಪ್ಲೋಡ್ ಮಾಡ್ತೀವಿ. ಈಗ 1987ರಿಂದ ನವೋದಯ ಪ್ರವೇಶ ಪರೀಕ್ಷೆ ಪೇಪರ್ಗಳನ್ನು ಬಿಡಿಸ್ಲಿಕ್ಕೆ ಪ್ರಾರಂಭ ಮಾಡ್ಯಾನ. ನಿಮ್ಮ ಪರೀಕ್ಷೆ ಇನ್ನೊಂದು 2 ತಿಂಗಳಿರ್ತ. ಈ ಅಭ್ಯಾಸನ ನಿಮಗೆ ಭಾಳ ಉಪಯೋಗ ಆಗ್ತದೆ. ದಿನಾಲು ಪೇಪರ್ ಕೂಡಿಸ್ರಿ ಹುಡುಗರನ್ನು. ವಿದ್ಯಾರ್ಥಿಗಳನ್ನು ತಯಾರು ಮಾಡೋ ಗುರಿ ನನಗೊಬ್ಬಗೆ ಇರಬಾರ್ದು, ನಿಮ್ಮಲ್ಲಿ ಪ್ರಯತ್ನ ಬೇಕು, ವಿದ್ಯಾರ್ಥಿಗಳಲ್ಲಿ ಬೇಕು, ಶಿಕ್ಷಕರಲ್ಲಿ ಬೇಕು, ಪೇರೆಂಟ್ಸ್ ಹತ್ತಿರ ಬೇಕು. ಈ ಅಭ್ಯಾಸದ ಮಹತ್ವ ಏನದ ಅಂದ್ರೆ ಇದು CBSE ಅಭ್ಯಾಸ ಕೂಡಿಯದ, ಇದ್ರಾಗ NCERTನೂ ಅದ, ICIC ಅಭ್ಯಾಸನೂ ಅದ. ಈ ಅಭ್ಯಾಸನ ಮಿಶ್ರ ಮಾಡಿ ಒಂದು ನಾವು ಪಠ್ಯಕ್ರಮವನ್ನು ತಯಾರು ಮಾಡಿ ನನ್ನದೇ ಆದಂಥ ವಿಡಿಯೋ ಕಾರ್ಯಕ್ರಮ ಮಾಡೀನಿ. ಈ 30 ವರ್ಷಗಳ ಅನುಭವದಿಂದ ಈ ಅಭ್ಯಾಸವನ್ನು ನೀವು ತೆಗೆದುಕೊಳ್ಳುವುದರಿಂದ ನವೋದಯ ಸೈನಿಕ್ ಸ್ಕೂಲ್ ಮತ್ತು ಬ್ಯಾಂಕಿನ ಪರೀಕ್ಷೆ CETಯನ್ನು ಈಸಿಯಾಗಿ ಪಾಸ್ ಆಗ್ತೀರಿ. ಕೋಚಿಂಗ್ ಕ್ಲಾಸ್ ಮುಗಿದ್ರು ಸಹಿತ ಎಲ್ಲ ವಿಡಿಯೋಗಳನ್ನು ನೀವು 7ನೇ ವರ್ಗದ ವಿದ್ಯಾರ್ಥಿಗಳು, 8ನೇ ವರ್ಗದ ವಿದ್ಯಾರ್ಥಿಗಳು, 9th ವಿದ್ಯಾರ್ಥಿಗಳು ಇದನ್ನು ನೋಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಮುಂದಿನ ಭವಿಷ್ಯ ಸರಳ ಆಗಿಬಿಡ್ತದ. ಇದನ್ನು ಉಪಯೋಗ ತಗೋರಿ. ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಗಣಿತಗಳನ್ನು ನೀವು ಒಂದು ಫೇರ್ದಲ್ಲಿ ಸರಿಯಾಗಿ ಬರ್ಕೋಬೇಕು. ಈಗ ನೋಡ್ರಿ, ನಾನು ಒಂದು ನವೋದಯ 1987 ಇಸ್ವಿ ಒಂದೊಂದೇ ಪ್ರಶ್ನೆಯನ್ನು ಒಂದೊಂದೇ ಬೋರ್ಡ್ದೊಳಗೆ ಮಾಡಿರ್ತೀನಿ. ಯಾಕಂದ್ರೆ ಯಾವ ಪ್ರಶ್ನೆ ಬರಂಗಿಲ್ಲ ಅದನ್ನು ಕ್ಲಿಕ್ ನೀವು ಓಪನ್ ಮಾಡಿಬಿಟ್ರೆ ಅದೇ ಗಣಿತ ಬರಂಗೆ ನಾ ಸಿಸ್ಟಮ್ ಮಾಡಿನು. ಇದ್ರ ಉಪಯೋಗ ತಗೋರಿ. ಮನೆ ಒಳಗೂ ಅಭ್ಯಾಸ ಮಾಡಿರಿ. ಕೋಚಿಂಗ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಕಳಿಸ್ರಿ. ಆ ಕೋಚಿಂಗ್ ಕ್ಲಾಸ್ನಾಗ ಎಷ್ಟು ಹೆಲ್ಪ್ ಆಗ್ತದಂದ್ರೆ ಇಲ್ಲಿ ಮನೆ ಒಳಗೆ ನೀವು ಹೋಮ್ವರ್ಕ್ ಮಾಡಿಸ್ರಿ, ಪೇರೆಂಟ್ಸು ಈ ಅಭ್ಯಾಸ ಮಾಡಿಸ್ರಿ. ಆ ನವೋದಯ ಕೋಚಿಂಗ್ ಕೊಡೋರಿಗೆಲ್ಲ ಗೊತ್ತಿರ್ತದೆ. ಅವ್ರು ಮತ್ತಷ್ಟು ಹೆಚ್ಚು ನಿಮ್ಮ ಮಕ್ಕಳನ್ನು ಪರ್ಫೆಕ್ಟ್ ಮಾಡಿಸ್ಬಿಡ್ತಾರೆ. ಇದು ಎಲ್ಲರಿಗೂ ಬೆನಿಫಿಟ್ ಅದ. ಇನ್ನೊಂದು, ನನ್ನ ಆತ್ಮೀಯ ಸ್ನೇಹಿತರು, ಆಮೇಲೆ ನವೋದಯ ಕೋಚಿಂಗ್ದಲ್ಲಿ ಗಣಿತ ಶಿಕ್ಷಕರ ಅಭಾವ ಭಾಳ ಇರುವುದರಿಂದ ಕೋಚಿಂಗ್ ನಡೆಸೋರು ಸಹಿತ ನನಗೆ ಜೋಶಿ ಸರ್ ನೀವೇನು ಅಭ್ಯಾಸ ಹೇಳಿರಿ ಅದನ್ನು ವಿಡಿಯೋ ಮಾಡಿರಿ, ಆಮೇಲೆ ನವೋದಯ ಪೇಪರ್ಗಳನ್ನು ಬಿಡಿಸ್ರಿ, ನಮಗೆಲ್ಲ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡು ನಮ್ಗಿಂತ ಸಣ್ಣ ವಯಸ್ಸಿನ ಹೊಸ ಶಿಕ್ಷಕರು ಅವರು ವಿನಂತಿ ಮಾಡ್ಕೊಂಡಾರ. ಪ್ರತಿಯೊಂದು ಕೋಚಿಂಗ್ ಕ್ಲಾಸಕ್ಕೆ ಈಗ ಯೂಟ್ಯೂಬ್ದಾಗ ಅವ್ರಿಗೆ ಭಾಳ ಹೆಲ್ಪ್ ಆಗ್ಯದಂತ ನನಗೆ ಮೆಸೇಜ್ ಬರ್ತಾವ. ಅವ್ರು ಥ್ಯಾಂಕ್ಸ್ ಹೇಳ್ತಾರೆ, ಭಾಳ ಖುಷಿ ಆಗ್ಯದಂತ. ಜೋಶಿ ಸರ್ ಮನೆಗೆ ಬಂದು ಪಾಠ ಹೇಳ್ತಾರೆ. ಈ ಅವಕಾಶವನ್ನು ನನ್ನ 30 ವರ್ಷ 1991ರಿಂದ ಪ್ರಾರಂಭ ಮಾಡಿದ್ದ ಸ್ಕೂಲ ಇವತ್ತು ನವೋದಯ ಮತ್ತು ಸೈನಿಕ್ ಸ್ಕೂಲ್ ಪೇಪರ್ಗಳನ್ನು ಆಲ್ರೆಡಿ ನಾ ಬಿಡಿಸ್ಬಿಟ್ಟು
ಆ ವಿಡಿಯೋಗಳನ್ನು ಏನಾದರೂ ನೀವು ದಿನಾಲೂ ಅಭ್ಯಾಸ ಮಾಡಿದಿರಿ ಅಂತಂದ್ರೆ 100% CET ಪಾಸ್ ಆಗ್ತಾವೆ ಹುಡುಗರು. ಆಮೇಲೆ ಬ್ಯಾಂಕಿನ ಪರೀಕ್ಷೆ, ನನ್ನ ವಿದ್ಯಾರ್ಥಿಗಳು ಬ್ಯಾಂಕಿನೊಳಗೆ ಎಷ್ಟೋ ಆಫೀಸರ್ ಆಗಿದ್ದಾರೆ, ಮ್ಯಾನೇಜರ್ ಆಗಿದ್ದಾರೆ. ಆಮೇಲೆ ಎಷ್ಟೋ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗ್ಯಾರ, ಎಷ್ಟೋ ಮಂದಿ ಡಾಕ್ಟರ್ ಆಗ್ಯಾರ, ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಯಾರ, ಮಿಲಿಟ್ರಿ ಒಳಗೆ ಆಫೀಸರ್ ಆಗ್ಯಾರ. ಈ ಅಭ್ಯಾಸನ ಕಲಿಯೋದ್ರಿಂದ ಮಕ್ಕಳಿಗೆ ಒಂದು ಬೇಸಿಕ್ ನಾಲೆಜ್ ಬಂತಂದ್ರೆ ಭಾಳ ಉಪಯೋಗ ಆಗ್ತದೆ. ಇದನ್ನು ನೀವು ದಯಮಾಡಿ ಉಪಯೋಗ ತಗೋಬೇಕು. ಈಗ ನಾನು ನವೋದಯ ಪರೀಕ್ಷೆಗಳನ್ನು, ನವೋದಯ ಪ್ರವೇಶ ಪರೀಕ್ಷೆ 1957 NCB ಇದ್ರದ್ದು ಸೀರಿಯಲ್ ನಂಬರ್ ಬಂದಿಂದ ಹಾಕ್ತದೆ. ಈಗ ನಿಮ್ಗೆ NCB ಅಂದರೆ ಏನು ಅದನ್ನು ತಿಳಿಸಾಕ, ನವೋದಯ ಸಿಲೆಬಸ್ ಅದು. ನವೋದಯ ಸಿಲೆಬಸ್ ನೀವು ಮಾಸ್ಟರ್ ಗೈಡ್ ಆಧಾರಿತ ಇದು ಶಾಲೆ ನಡೀತದೆ. ನೀವು ಮಾಸ್ಟರ್ ಗೈಡನ್ನು ತಗೋಬೇಕು. ಆಮೇಲೆ ರೀಸ್ನಿಂಗ್ಗಳ್ನ ರೆಡಿ ನಡೆಸ್ಯಾರ. ಆಮೇಲೆ ನಿಮಗೆ ಗದ್ಯ ಭಾಗಗಳು ಓದ್ಕೊಂಡು ನೀವು ಈಸಿಯಾಗಿ ಹಾಕ್ಬೋದು. ಆಮೇಲೆ ಪರೀಕ್ಷೆ ಸಮಯ ಬಂದಾಗ ನಾವು ರೀಸ್ನಿಂಗನ್ನು ಮಾಡ್ಲಿಕ್ಕತ್ತಿದ್ದೀವಿ. ಆ ರೀಸ್ನಿಂಗ್ಗಳು ಮಾಸ್ಟರ್ ಗೈಡ್ ಆಧಾರಿತ ಪೇಜ್ ನಂಬರ್, ಪ್ರಶ್ನೆ ನಂಬರ್ ಸಹಿತ ಕರೆಕ್ಟ್ ಇರ್ತದೆ. ಆದ್ದರಿಂದ ನೀವು ಮಾಸ್ಟರ್ ಗೈಡನ್ನು ತೊಗೊಂಡ್ರೆ ಮಾತ್ರ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ಆಮೇಲೆ ಇನ್ನೊಂದು, ಯಾವುದೇ ಒಂದು ಅನುಕ್ರಮ ನಂಬರ್ ಅಭ್ಯಾಸವನ್ನು ಪೂರ್ತಿ ನೋಡ್ರಿ. ಆಮೇಲೆ ಅವುಗಳನ್ನು ನೋಟ್ಬುಕ್ ಮಾಡ್ಕೊಂಡು ಕಿಶಂದ ಒಂದು ನೋಟ್ಬುಕ್ದೊಳಗೆ ಕ್ರಮಬದ್ಧವಾಗಿ ನೀವು ಮನೆಯೊಳಗೆ ವಿದ್ಯಾರ್ಥಿಗಳು ಅವ್ರನ್ನ ಬರ್ಕೊಂಡು, ಆಮೇಲೆ ಇದನ್ನ 3 ಮಂದಿಗೆ ಉಪಯೋಗದ. ಒಂದು ಮನೆಯಲ್ಲಿ ಪೇರೆಂಟ್ಸ್ ಕಲ್ತರ, ನಿಮ್ಮ ಮಕ್ಕಳು ಎಷ್ಟು ತಯಾರಾದವು, ಏನು ಕಲಿಸಿದ್ರು, ಶಾಲೆ ಒಳಗೆ ಎಷ್ಟು ಕಲ್ತರು, ಮಕ್ಕಳು ಸರಿಯಾಗಿ ತಿಳ್ಕೊಂಡ್ರು ಇಲ್ಲೋ, ಸರಿಯಾಗಿ ನಮ್ಮ ಮಕ್ಕಳಿಗೆ ಅಭ್ಯಾಸ ತಿಳಿದೋದು ಇಲ್ಲೋ, ಪರೀಕ್ಷೆ ಮಾಡುವಂಥ ಶಕ್ತಿ ಈ ವಿಡಿಯೋದಿಂದ ಪೇರೆಂಟ್ಸ್ಗೂ ಬರ್ತದೆ. ಇದನ್ನು 100% ಹೆಮ್ಮೆ ಇದೆ ಅಂತ ಹೇಳ್ತಾನೆ ನಾನು. ಎಷ್ಟೋ ಮಂದಿ ಪೇರೆಂಟ್ಸ್ ನನಗೆ ಫೋನ್ ಮಾಡ್ತಿರ್ತಾರೆ, ಸರ್ ನಾವೆಲ್ಲ ಕಲ್ತದ್ದು ನಾವು ನಿಮ್ಮ ಕೈ ಕಲಿಬೇಕಾಗಿತ್ತು ರೀ ಸರ್, ಭಾಳ ಅಭ್ಯಾಸ ಚೆನ್ನಾಗಿ ತಿಳಿತದ, ನಾವು ಕಲ್ತು ನಮ್ಮ ಮಕ್ಕಳಿಗೆ ಹೇಳಿಕೈತೀವಿ ಅಂತ ತಿಳ್ಕೊಂಡು ನನಗೆ ಕಾಲ್ ಬಂದಾಗ ನನಗೆ ಭಾಳ ಆನಂದ ಅನ್ನಿಸ್ತು. ಈ ವಿಡಿಯೋಗಳನ್ನು ಮಾಡೋದರಿಂದ ಏನು ಉಪಯೋಗದ ಅಂದ್ರೆ, ನೀವು ವಿದ್ಯಾವಂತರಿದ್ದೀರಿ, ಪೇರೆಂಟ್ಸ್ ವಿದ್ಯಾವಂತರಿರ್ತಾರೆ, ಆಮೇಲೆ ಶಿಕ್ಷಕರು ನಮ್ಗಿಂತ ಹೆಚ್ಚು ಕಲ್ತವ್ರು ಇರ್ತಾರೆ, ಹೊಸ ಹೊಸ CET ಪಾಸಾಗಿ ಬಂದಂಥ ಶಿಕ್ಷಕರು ಇರ್ತಾರೆ. ಅವರು ಎಷ್ಟು ಶಣ್ಯಾಗಿದ್ರು ಸದ್ಯಕ್ಕೆ ನವೋದಯದ ಅಭ್ಯಾಸ ಏನು ಅನ್ನೋದೊಂದು ತಿಳ್ಕೊಂಡು ಬಿಟ್ರಂದ್ರೆ, ಪ್ರತಿಯೊಂದು ಗೋರ್ಮೆಂಟ್ ಶಾಲೆಯೊಳಗೆ ಶಿಕ್ಷಕರು ಇದನ್ನು ಮನಸ್ಸು ಮಾಡಿ ಜರ್ ಏನಾದರೂ ಕಲ್ತರು ಅಂದ್ರೆ ಅವರು ತಮ್ಮ ಸರ್ಕಾರಿ ಶಾಲೆಗಳಲ್ಲಿ ನವೋದಯ ಮಾಡಿಕೊಡುವಂಥ ಒಂದು ಸಾಮರ್ಥ್ಯವನ್ನು ಪಡಿತಾರೆ. ಈಗ ಎಷ್ಟೋ ಮಂದಿ ನಮ್ಮ ಗೌರ್ಮೆಂಟ್ ಟೀಚರ್ಗಳು ಫೋನ್ ಮಾಡ್ಲಿಕ್ಕತ್ತಾರೆ, ಸರ್ ನಾವು ಕ್ಲಾಸ್ನಾಗ ಭಾರಿ ಹೆಮ್ಮೆದಿಂದ ಕಲಿಸ್ಲಿಕ್ಕತ್ತಿದ್ದೀವಿ ರೀ, ನಿಮ್ಮ ಗಣಿತ ಭಾಳ ಹೆಲ್ಪ್ ಆಗ್ಯಾವ, ನೀವು ಆದಷ್ಟು ನೀವು ಹೆಚ್ಚು ವೀಡಿಯೋಗಳನ್ನು ನಮಗೆ. ಇನ್ನೊಂದು ಹೆಮ್ಮೆಯ ಸಂಗತಿ ಅಂದರೆ, ಯೂಟ್ಯೂಬ್ದಲ್ಲಿ 10 ವೀಡಿಯೋಕ್ಕಿಂತಲೂ ಹೆಚ್ಚಿಗೆ ಅಲೌಡ್ ಇಲ್ಲ. ನಮಗೇನು ಮಾಡ್ಯಾರ, ನಮ್ಮ ಶಾಲೆಯ ಶಿಸ್ತು, ನನ್ನ ಶಾಲೆಯ ಅಭ್ಯಾಸನ ನೋಡಿಕೊಂಡು ಯೂಟ್ಯೂಬ್ದವರು ಅನ್ಲಿಮಿಟೆಡ್ ನೀವು ಅಪ್ಲೋಡ್ ಮಾಡಿರಿ ಅಂತ ತಿಳ್ಕೊಂಡು ನಮಗೆ ಅವರು ಸಹಕಾರ ಕೊಟ್ಟಾರ. ಇಂಥ ಒಂದು ಅವಕಾಶ ಇದು ನವೋದಯ ಸೈನಿಕ್ ಸ್ಕೂಲದ ಇದು ಟ್ರೈನಿಂಗ್ ಯೂಟ್ಯೂಬ್ ಚಾನಲ್. ಇದು ನವೋದಯ ಅಭ್ಯಾಸ, ನವೋದಯ ನಾವು ಪಾಸ್ ಆಗಬೇಕು ಅನ್ನೋರು ಇದನ್ನು ಕ್ರಮಬದ್ಧವಾಗಿ ಯೂಟ್ಯೂಬ್ ಚಾನಲವನ್ನು ಅಭ್ಯಾಸ ಮಾಡಿರಿ. ಆಮೇಲೆ ಒಂದು ಸ್ಕ್ರೀನ್ನ ಬಿಟ್ಟು 4 ಹುಡುಗರು ಸಹಿತ ಕಲಿಸಬಹುದು. ನಿಮ್ಮ ಮಕ್ಕಳನ್ನು ನೀವು ತಯಾರು ಮಾಡ್ಕೋಬೋದು. ವಿದ್ಯೆ ಇತ್ತಂದ್ರೆ ಬೇಕಾದವ್ರನ್ನ ನೀವು ತಯಾರು ಮಾಡ್ಬೋದು. ಆ ಶಕ್ತಿ ಈ ವಿಡಿಯೋದಾಗದ. ಪ್ರತಿಯೊಂದು ಗಣಿತಗಳು ಕ್ರಮಬದ್ಧವಾಗಿ ನೋಡ್ರಿ, ಇದರ ಉಪಯೋಗ ತಗೋರಿ, ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಇದು ನೀವು ವಿಶೇಷವಾಗಿ ನೀವು ರಗಡ್ ಶಣ್ಯರು ಕಂಪ್ಯೂಟರ್ ಬೋರ್ಡ್ದಾಗ ಎಷ್ಟೋ ಮಂದಿ ಗಣಿತಗಳನ್ನು ಶಣ್ಯರು ತಿಳಿಸೋದು ನೋಡಿನ ಭಾಳ ಶಣ್ಯರಿದ್ದಾರೆ. ಆ ವಿಡಿಯೋಗಳನ್ನು ಶಿಕ್ಷಕರು ಕಲಿಸೋಂಥ ವಿಡಿಯೋಗಳನ್ನು ನಾವು ಕೆಲವೊಂದು ಹೊಸ ಅವರಿಂದ ಕಲ್ತಿದ್ದೀವಿ. ನಾವು ಮತ್ತೊಬ್ಬರಿಂದ ಕಲ್ತೀವಿ ಅಂದ್ರೆ ನಾವು ಮಕ್ಕಳನ್ನು ತಯಾರು ಮಾಡುವಂಥ ಶಕ್ತಿ ಪಡ್ಕೋತೀವಿ. ನಾವು ಶಾಣ್ಯರು ಅನ್ನೋದು ಇದನ್ನ ತಲೆಯನ್ನು ತೆಗಿಬೇಕು. ಎಷ್ಟೋ ಟೀಚರ್ಗಳು ಅವ್ರು ಮಾಡತಕ್ಕಂಥ ಗಣಿತಗಳು, ಸೈನ್ಸ್, ಆಮೇಲೆ ಅವ್ರ ಗಣಿತಗಳು ಭಾಳ ಒಂದು ವಿಶೇಷವಾಗಿ ಹೆಮ್ಮೆದಿಂದ ಪಟ್ಕೋತಾನೆ ನಾನು. ಭಾಳ ಶಾಣ್ಯವ ಈಗಿನ ಹುಡುಗರು. ಈಗ CET ಪಾಸಾಗಿ ಬಂದಂಥ ವಿದ್ಯಾರ್ಥಿಗಳು, ಶಿಕ್ಷಕರು ಭಾಳ ಶಾಣ್ಯರಿದ್ದಾರೆ. ಅದನ್ನು ಈ ಅಭ್ಯಾಸವನ್ನು ನೋಡ್ಕೊಂಡು ಅವ್ರು ಏನಾದರೂ ತಮ್ಮ ಮಕ್ಕಳನ್ನ ತಾವೇ ತಯಾರು ಮಾಡಿದ್ರೆ ಅವ್ರಿಗೂ ಒಂದು ಕ್ರೆಡಿಟ್ ಬರ್ತದೆ. ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ದಿಂದ ಹುಡುಗರಿಗೆ ನಾವು ರಿಸಲ್ಟ್ ಮಾಡಿವು ಅಂತಂದ್ರೆ ನಮಗೂ ಒಂದು ಹೆಮ್ಮೆ, ಪೇರೆಂಟ್ಸ್ಗೊಂದು ಹೆಮ್ಮೆ. ಒಂದು ಪೇರೆಂಟ್ಸ್ಗೊಂದು ಏನು ಶಕ್ತಿ ಬರ್ತದೆ ಅಂದ್ರೆ, ನನ್ನ ಅನುಭವದ ಪ್ರಕಾರ ಒಂದು ಮಗು ಕೋಚಿಂಗ್ ಕ್ಲಾಸಿಗೆ ಕಳಿಸಿರ್ತೇವೆ ನಾವು.
ಆಮೇಲೆ ಆ ಮಗು ಏನೋ ಅಲ್ಲೆಲ್ಲ ಕಲ್ತು ಬಂದಿರ್ತದೆ. ಕಲ್ತು ಬಂದಿದ್ದು ಏನು ಕಲ್ತಾನ? ಮನೆಯೊಳಗೆ ಪ್ರತಿಯೊಬ್ಬರು ಕಲ್ತವ್ರು ಇದ್ದೇ ಇರ್ತಾರೆ. ಪ್ರತಿಯೊಂದು ಮನೆಯೊಳಗೆ ಹೆಣ್ಮಕ್ಳಿಗೆ ಎಲ್ಲ ಕಡೆ ಸ್ಕೂಲ್ಗಳು ಇರುವುದರಿಂದ ಪ್ರತಿಯೊಂದು ಹೆಣ್ಮಕ್ಳು ಕಲ್ತವರೇ ಬಂದಿರ್ತಾರೆ. ಮನೆಯಾಗ ತಾಯಂದ್ರೆ ಕಲ್ತವರೇ ಇರ್ತಾರೆ. ಅವರು ಒಂದು ಸ್ವಲ್ಪ ಸಮಯವನ್ನು ತಗೊಂಡು ಈ ಅಭ್ಯಾಸನ ತಾವು ಅಭ್ಯಾಸ ಮಾಡಿ ನಿಮ್ಮ ಮಕ್ಕಳಿಗೆ ತಯಾರು ಮಾಡೋದರಿಂದ ನಾಳೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದು, ವಿದ್ಯಾರ್ಥಿಗಳಿಗೊಂದು ಗುರಿ ಮುಟ್ಲಿಕ್ಕೆ ಸಾಧ್ಯದ ಅಂತ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹೇಳೀನಿ. ಏನೋ ಮಾತಾಡಿದ್ರು ತಪ್ಪಾಗಿದ್ರು ಕ್ಷಮ ಮಾಡಿರಿ. ಆಮೇಲೆ ಇನ್ನೊಂದು, ಇದ್ರ ಗುರಿ ಏನದ ಅಂದ್ರೆ ಮುಂದೆ ಯಾವುದೇ ಒಂದು ಮಗು ಮನೆಯಲ್ಲೇ ಕುಳಿತು ಶಾಣೆಯಾಗೆ 5ನೇ ವರ್ಗ ಪಾಸ್ ಆಗ್ಬೋದು, 6ನೇ ವರ್ಗ ಪಾಸ್ ಆಗ್ಬೋದು, 7ನೇ ವರ್ಗ ಪಾಸ್ ಆಗ್ಬೋದು, 8th 9th 10th ಈಕ್ವಲ್ ಅಭ್ಯಾಸಗಳು ನಾವು ವಿಡಿಯೋ ಮಾಡುವಂಥ ವಿಚಾರಗಳನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ವಿಡಿಯೋಗಳನ್ನು ಕ್ರಮಬದ್ಧವಾಗಿ ನೋಡ್ರಿ. ಈಗ ನಿಂದ ನಾ ಇವತ್ತೊಂದು ಅಪ್ಲೋಡ್ ಮಾಡಿರ್ತೀನಿ, ಅದು ಅಷ್ಟೇ ಅಲ್ಲ, NCB01 ಅದು ಹೊಸ ವಿಡಿಯೋಗಳನ್ನು ನವೋದಯ ಅಭ್ಯಾಸಕ್ಕಂತೆ ನಾ ಮಾಡಿದ್ದು. ನಾ ದಿನಾಲು ಕನಿಷ್ಠ ರಾತ್ರಿ, ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಡೇ ಟೈಮ್ದಾಗ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಡೆದಿರ್ತಾವೆ, ಅದ್ರ ಸೌಂಡ್ ಬರ್ತಂತ ರಾತ್ರಿ ಮಾಡ್ತಿರ್ತಾನೆ. ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿ ಅಂತ ನಾ ಪ್ರಯತ್ನ ಪಟ್ಟು ರಾತ್ರಿ 1 ಗಂಟೆ ತನಕ ವಿಡಿಯೋ ಮಾಡಿರ್ತೀನಿ. ಅವುಗಳನ್ನು ಮುಂಜಾನೆದು ಅಪ್ಲೋಡ್ ಮಾಡಿರ್ತೀನಿ. ಆಮೇಲೆ ಅವುಗಳನ್ನು ಲೈಕ್ ಮಾಡೋದು, ಆಮೇಲೆ ಶೇರ್ ಮಾಡೋದು, ನಿಮ್ಮ ಬಂಧು ಬಳಗಕ್ಕೆ ಎಲ್ಲರೂ ಪ್ರತಿಯೊಬ್ಬರ ಮನೆಯೊಳಗೂ ಶಾಣ್ಯರಾಗ್ರಿ. ನೀವು ಶಾಣ್ಯರಾದರೆ ಭವಿಷ್ಯದ ಆಸ್ತಿಗಿಂತಲೂ ವಿದ್ಯೆ ಆಸ್ತಿನೇ ಭಾಳ ನೋಡು. ಅದರಿಂದ ಮರ್ಯಾದೆ ಭಾಳ ಇರ್ತದೆ, ಗೌರವ ಭಾಳ ಇರ್ತದೆ. ನೋಡ್ರಿ, ನೀವು ಇದರ ಉಪಯೋಗ ತಗೋರಿ. ನವೋದಯ ಸೈನಿಕ್ ಸ್ಕೂಲ್ ಇದು ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಇದು 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 ವಿಶೇಷವಾಗಿ ನೀವು ನೋಡೋದು ಇದೇ ಒಂದೇ ಒಂದು. ಇದು ಹೆಂಗಂದ್ರೆ ನ್ಯಾಚುರಲ್ ಕೋಚಿಂಗ್ ಕ್ಲಾಸ್, ನ್ಯಾಚುರಲ್ ವಿಡಿಯೋ ಕೋಚಿಂಗ್ ಕ್ಲಾಸ್. ಜಸ್ಟ್ ನೀವು ದೊಡ್ಡ ಸ್ಕ್ರೀನ್ದಾಗ ನೀವು ಮನ್ಯಾಗ ನೋಡಿದ್ರೆ ನಿಮ್ಮ ಮನೆಯಾಗೆ ಒಂದು ಜೋಶಿ ಸರ್ ಶಾಲೆ ಕಲಿಸ್ತಾರ ಅನ್ನುವಂಥ ಅನುಭವ ಬರಂಗ ನಾನು ದುಡಿಲಿಕ್ಕೆ ಹತ್ತೀನಿ. ಅದಕ್ಕೆ ಇವುಗಳನ್ನು ಒಂದು ಈಗ ಎಲ್ಲ ಅಭ್ಯಾಸಗಳು ನವೋದಯದು ಒಂದು 15 ಚಾಪ್ಟರ್ ಅಭ್ಯಾಸನ ಆಲ್ರೆಡಿ ಮಾಡಿ ರೆಡಿ ಇಟ್ಟದ. ಈಗ 7ನೇದು ಅಪ್ಲೋಡ್ ಮಾಡೀನಿ, ಸರಳೀಕರಣ ಅಪ್ಲೋಡ್ ಆಗ್ಯಾವ. ಈಗ ಇನ್ನು ಮುಂದಿನ ಅಭ್ಯಾಸ ಆಯ್ತು ಅಂದ್ರೆ ಯಾವಾಗ ಇದು NCB ನವೋದಯಕ್ಕೆ ಒಂದು ಸೀರಿಯಲ್ ನಂಬರ್ ಬರ್ತದೆ, ಆಮೇಲೆ ನೋಡ್ಕೊಂಡು ಹಾಕ್ತೀವಿ. ಈ NCB ನವೋದಯ 1987 ಪ್ರಶ್ನೆ ನಂಬರ್ ಸೇಮ್ ಮಾಸ್ಟರ್ ಗೈಡ್ ಕಾಪಿ. ಮಾಸ್ಟರ್ ಗೈಡ್ದಾಗಿನ ಕ್ವಶನ್ ನಂಬರ ಮತ್ತು ವಿಡಿಯೋ ನಂಬರ್ 2 ಸೇಮ್ ಇರ್ತಾವೆ. ಅವುಗಳನ್ನು ನೀವು ಮಾಸ್ಟರ್ ಗೈಡನ್ನು ತೊಗೊಂಡು ಕೂತು ನೋಡ್ರಿ. ಅಲ್ಲಿ ಮೊದಲೇ ಪ್ರಶ್ನೆನ ಏನು ಹಾಕಿರ್ತಾನೆ ಅದು ಮಾಸ್ಟರ್ ಗೈಡ್ದಾಗೆ ಇರ್ತಾವೆ. ಮಾಸ್ಟರ್ ಗೈಡನ್ನೇ ಯೂಸ್ ಮಾಡ್ಯದ, ಅದೇ ಬುಕ್ಕನ್ನೇ ತಗೋರಿ. ಆಮೇಲೆ ಯಾರು ಬೇಕಾದವ್ರಿಗೆ ಇವಾಗ ಮನೆಯೊಳಗೆ ನೀವು ಓದಿ ಅವತ್ತನ್ನು ತಿಳಿಸಿ ಹೇಳ್ಬೋದು. ರೀಸ್ನಿಂಗನ್ನು ಒಂದು ರೀತಿಯಿಂದ ಹೇಳ್ಬೋದು ನೀವು. ಆದರೆ ಗಣಿತ ಮಾತ್ರ ಒಂದು ಸ್ವಲ್ಪ ಕಠಿಣ ಆಗ್ತದೆ. ಎಲ್ಲ ನಮ್ಮನೆ ಗಣಿತ ವೇಗವಾಗಿ ಹೆಂಗೆ ಮಾಡಬೇಕು, ಒಂದು ಗಣಿತನ 2 3 ರೀತಿ ಒಳಗೆ ನಾ ತಿಳಿಸೀನಿ. ಅವುಗಳನ್ನು ನೋಡ್ರಿ. ನಿಮ್ಮೆಲ್ಲರ ಆಶೀರ್ವಾದ ಈ ಕೋಚಿಂಗ್ ಕ್ಲಾಸ್ ಮೇಲೆ ಇರಲಿ. 30 ವರ್ಷಗಟ್ಟಲೆ ನಮಗೆಲ್ಲರೂ ಪಾಲಕರು ಬೀದರ್, ಗುಲ್ಬರ್ಗ, ಬಿಜಾಪುರ, ಜಮಖಂಡಿ, ಬಾಗಲಕೋಟೆ, ರಬಕವಿ, ಬನ್ನಟ್ಟಿ ಆ ಸೈಡ್ ನಮ್ಮ ಶಾಲೆ ಹೆಸರದ ಅವರೆಲ್ಲರೂ ನಮ್ಗೆ ಭಾಳ ನನ್ನ ಸರ್ವಿಸ್ದಾಗ ಭಾಳ ಹೆಲ್ಪ್ ಮಾಡ್ಯಾರ. ಭಾಳ ವಿದ್ಯೆ ಉಪಯೋಗ ತೊಗೊಂಡಾರ. ಇನ್ನು ವಿಡಿಯೋದಿಂದ ಎಲ್ಲರೂ ಉಪಯೋಗ ತಗೊಳ್ಳಿ ಅನ್ನೋ ಒಂದು ಭಾವನಾದಿಂದ ನಾ ಈ ವಿಡಿಯೋಗಳು ಮಾಡ್ಲಿಕ್ಕೆ ಹತ್ತೀನಿ. ಎಲ್ಲರೂ ಇದಕ್ಕೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕ್ರಮಬದ್ಧವಾದ ವಿಡಿಯೋಗಳನ್ನು ನೋಡ್ರಿ. NCB 1 ಮುಗೀತು, 2 ತಗೋರಿ. 2 ಎಲ್ಲ ಮುಗಿಸ್ರಿ. ನೀವು ಗಣಿತ ಸರಳೀಕರಣಗಳನ್ನು ಇಷ್ಟು ಪರ್ಫೆಕ್ಟ್ ಮಾಡಿಸ್ತೀರಿ, ಮುಂದೆ ಯಾವ ಅಭ್ಯಾಸನೂ ಅವ್ರಿಗೆ ತಡೆ ಹಿಡಿಯಂಗಿಲ್ಲ. ಮಗ್ಗಿ ಬರಬೇಕು, ಟೇಬಲ್ಸ್ ಇರಬೇಕು. ಆಮೇಲೆ ನೀವು ಎಲ್ಲ ಗಣಿತಗಳನ್ನು ಉಪಯೋಗ ಮಾಡಿಕೊಂಡು ನೀವು ನೋಡ್ರಿ, ಇದ್ರದ್ದು ಉಪಯೋಗ ತಗೋರಿ. ಮುಂದೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ವಿಡಿಯೋ 2ನೇದು ನಾ ಮಾಡಿದಾಗ ಮತ್ತೆ ಹಾಕ್ತೀನಿ. ಇದನ್ನು ಪದೇ ಪದೇ ವಿಡಿಯೋ ಮಾರ್ಗದರ್ಶನ ನೋಡ್ರಿ. ಆಮೇಲೆ ಇನ್ನೂ ಕೆಲವೊಂದು ವಿಡಿಯೋಗಳು ಹೆಂಗೆ ಬರ್ತಾವಂದ್ರೆ ಯಾವ ಅಭ್ಯಾಸ ಎಷ್ಟನೇ ನಂಬರ್ದಾಗದ ಅನ್ನುವಂಥದ್ದು ಒಂದು ಇಂಡೆಕ್ಸ್ ವಿಡಿಯೋಗಳು ಮುಂದೆ ತಯಾರಾಗ್ತಾವೆ. ನಿಮ್ಮ ಭಾಳ ಸರಳಾಗಿ ಬರ್ತಾವೆ. ಆಮೇಲೆ 1987 ಇಸ್ವಿ ನೀವು ಪೇಪರ್ ನೋಡಬೇಕಾಗಿತ್ತು ಅಂದ್ರೆ ಹಿಂಗೆ ಡೈರೆಕ್ಟಾಗಿ 1987 NCB ನಂಬರ್ ಕೋಡ್ ನಂಬರ್ ಅಂತಂದ್ರೆ ನೀವು ಓಪನ್ ಮಾಡ್ಲಿಕ್ಕೆ ಅಷ್ಟೇ ನಿಮ್ಮ ತ್ರಾಸ. ನಿಮಗೆ ಮೊಬೈಲದಲ್ಲಿ ಯೂಟ್ಯೂಬನ್ನು ನೀವು ನೋಡೋದು ಒಂದು ಸ್ವಲ್ಪ ಲೇಟ್ ಆಗ್ತದೆ. ಆದರೆ ನೀವು ಕಂಪ್ಯೂಟರ್ದೊಳಗೆ ನೀವು ಡೈರೆಕ್ಟ್ ಯೂಟ್ಯೂಬ್ ಚಾನಲ್ ತೆಗೆದು ನೀವು ಡೈರೆಕ್ಟಾಗಿ ನೋಡ್ಬೋದು. ಭಾಳ ಸರಳ ಇರ್ತದೆ. ಬೋರ್ಡು ತುಂಬ ಕೂತು ಬಿಡ್ತಾವೆಲ್ಲ ಗಣಿತಗಳು, ನಿಮ್ಗೆ ಈಸಿ ಆಗ್ತದೆ ನೋಡಲಿಕ್ಕೆ.
ಎಲ್ಲರೂ ಇದ್ರ ಉಪಯೋಗ ತೋರಿ. ನಿಮ್ಮ ಆಶೀರ್ವಾದದಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ರಿಸಲ್ಟ್ ತೆಗೆದು ಈ ವಿಡಿಯೋ ಕೋಚಿಂಗ್ ಕ್ಲಾಸ್, ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ಹೆಸರು ಬರಬೇಕು ಅಂದರೆ ವಿದ್ಯಾರ್ಥಿಗಳು ಪ್ರಯತ್ನಪಟ್ಟು ಕಲಿಬೇಕು. ಪಾಲಕರು ಜವಾಬ್ದಾರಿಯಿಂದ ನೋಡಬೇಕು. ಶಿಕ್ಷಕರು ಜವಾಬ್ದಾರಿಯಿಂದ ಮಕ್ಕಳು ಮಾಡ್ಯಾರೋ ಇಲ್ಲೋ ನೋಡಿದ್ರಿ ಅಂದ್ರೆ ಈ ವಿಡಿಯೋಗೆ ಬೆಲೆ ಬರ್ತದ ನನ್ನ ಅನಿಸಿಕೆ. ಹಾಗೂ ನಿಮ್ಮ ಆಶೀರ್ವಾದ ಇರಬೇಕು ನನ್ನ ಅಪೇಕ್ಷೆ. ಇನ್ನೊಂದು, SD ಜೋಶಿ ಕೋಚಿಂಗ್ ಕ್ಲಾಸ್ ಸಿಂಧಿ ಅಂತ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಡ್ರಿ, ಎಲ್ಲ ಗಣಿತಗಳು ಬರ್ತಾವೆ. ಧನ್ಯವಾದ.